ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಯಾವ ದೇವಸ್ಥಾನ ಅಂದರೆ ಅದೇ ನಮ್ಮ ಚಿಕ್ಕಮಗಳೂರು ಬಾಳೆಹೊನ್ನೂರು ಸಮೀಪದಲ್ಲಿ ಇರೋ ಖಾಂಡ್ಯ ಶ್ರೀ ಮಾರ್ಕಂಡೇಶ್ವರ ದೇವಾಲಯ. ಈ ದೇವಾಲಯವು ಭದ್ರಾ ನದಿಯ ದಡದಲ್ಲಿದೆ ಹಾಗೂ ಪ್ರಶಾಂತವಾದ ಸ್ಥಳದಲ್ಲಿ ಸ್ಥಾಪಿತಗೊಂಡಿದೆ. ಅಂದ ಹಾಗೆ ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸವಿದ್ದು ಇದನ್ನು ಅಗಸ್ತ್ಯ ಮುನಿಗಳು ಸ್ಥಾಪಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಹಾಗೆ ಈ ದೇವಾಲಯವು ಮಾರ್ಕಂಡೇಯನ ಕಥೆಗೆ ಸಂಬಂಧಿಸಿದ್ದೆಂದು ಹೇಳಲಾಗಿದೆ. ಮಾರ್ಕಂಡೇಯ ಶಿವನ ಪರಮ ಭಕ್ತನಾಗಿರುತ್ತಾನೆ, ಆದರೆ ಆಯುಷ್ಯವನ್ನು ಪಡೆದು ಬಂದಿರುವುದಿಲ್ಲ. 16 ವರ್ಷದ ಬಾಲಕ ಮಾರ್ಕಂಡೇಯ ಭದ್ರಾ ನದಿಯ ದಡದಲ್ಲಿ ತಪಸ್ಸಿಗೆ ಕೂತು ಮೃತ್ಯುವನ್ನು ತನ್ನಿಂದ ದೂರ ಮಾಡುವಂತೆ ಶಿವನಿಗೆ ಪ್ರಾರ್ಥಿಸಲಾರಂಭಿಸುತ್ತಾನೆ. ಆದರೆ ಅಷ್ಟರಲ್ಲಿ ಯಮನ ದೂತರು ಅವನನ್ನು ಕರೆದುಕೊಂಡು ಹೋಗಲು ಅಲ್ಲಿಗೆ ಬರುತ್ತಾರೆ. ಅವರನ್ನು ನೋಡಿದ ಮಾರ್ಕಂಡೇಯ ತಪ್ಪಿಸಿಕೊಳ್ಳಲೆಂದು ನುಗ್ಗಿ ಅಲ್ಲಿದ್ದ ಲಿಂಗವನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಆಗ ಶಿವನು ಲಿಂಗದೊಳಗೆ ಐಕ್ಯನಾಗುವಂತಹ ವರ ಮಾರ್ಕಂಡೇಯನಿಗೆ ನೀಡುತ್ತಾನೆ. ಹಾಗೆ ಮಾರ್ಕಂಡೇಯ ಮೃತ್ಯುವನ್ನು ಜಯಿಸಿದ್ದರಿಂದ ಅವನಿಗೆ ಮೃತ್ಯುಂಜಯನೆಂಬ ಹೆಸರು ಬಂತು. ಜೊತೆಗೆ ತ್ರಯಂಬಕ ಎಂಬ ಇನ್ನೊಂದು ಹೆಸರೂ ಸಹ ಮಾರ್ಕಂಡೇಯನಿಗಿದೆ. ಈ ದೇವಸ್ಥಾನಕ್ಕೆ ನವವಿವಾಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ದಾಂಪತ್ಯವು ಸುಖಮಯವಾಗಿ ಸಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ಹಾಗೆ ನಮ್ಮನ್ನು ಅಗಲಿದ ಪ್ರೀತಿಪಾತ್ರರ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಈ ದೇವಾಲಯದಿಂದ ಸ್ವಲ್ಪ ಮುಂದೆ ಹೋದರೆ ಯೋಗಿನಾಥೇಶ್ವರ ದೇವಸ್ಥಾನವಿದೆ. ಇದು ಸಹ ತುಂಬ ಸುಂದರವಾಗಿದೆ. ಹಾಗೆ ಮುಂದೆ ಸಾಗಿದ್ರೆ ಅಲ್ಲಿ ಒಂದು ದೊಡ್ಡ ತೂಗು ಸೇತುವೆ ಇದೆ. ಅದರ ಮೇಲೆ ನಿಂತು ನೋಡಿದರೆ ಭದ್ರಾ ನದಿ ಹಾಗೂ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಬಹುದು. ನೀವೇನಾದರೂ ಬಾಳೆಹೊನ್ನೂರು ರೋಡ್ ಅಲ್ಲಿ ಸಾಗ್ತಾ ಇದ್ದರೆ ತಪ್ಪದೆ ಈ ಖಾಂಡ್ಯ ಮಾರ್ಕಂಡೇಶ್ವರ ದೇವಾಲಯನ ಮತ್ತು ಇಲ್ಲಿನ ತೂಗು ಸೇತುವೆನ ತಪ್ಪದೆ ವಿಸಿಟ್ ಮಾಡಿ. ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ, ನಿಮಗೂ ತುಂಬ ಇಷ್ಟ ಆಗುತ್ತೆ.
ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಬರಬೇಕಂದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದೇ ದೇವರು. ಕಷ್ಟಗಳ ಕೊಡುವ ಸೂತ್ರಧಾರಿಯೂ ಅವನೇ, ಕಷ್ಟಗಳ ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ ಅಲ್ವಾ?